ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಕೌರವರ ಆಕ್ರಮಣ, ಉತ್ತರನ ಸಾರಥಿಯಾಗಿ ಬೃಹನ್ನಳೆ ಯುದ್ಧಕ್ಕೆ ಹೋಗೋದು, ಮತ್ತೆ ಕೌರವರ ಸೇನೆಯನ್ನ ನೋಡಿ ಭಯದಿಂದ ಓಡಿ ಹೋಗೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಏನಾಯ್ತು, ಉತ್ತರ ನನಗೆ ಸಾರಥಿಯ ಅವಶ್ಯಕತೆ ಇದೆ, ನಾನು ಯುದ್ಧಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಇಲ್ಲಿರುವಂಥ ಬೃಹನ್ನಳೆ ಇದಾನಲ್ಲ, ಅವನು ಮೊದಲು ಅರ್ಜುನನ ಸಾರಥಿಯಾಗಿದ್ದ, ನೀವು ಅವನನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ಬೃಹನ್ನಳೆಯನ್ನು ಕರೆಸ್ತಾನೆ. ಈಗ ಯುದ್ಧಕ್ಕೆ ಹೊರಟಿದ್ದಾರೆ, ಮುಂದೇನಾಗುತ್ತೆ ಅಂತ ನಾವು ಈಗ ನೋಡೋಣ. ಈಗ ರಾಜಕುಮಾರ ಉತ್ತರ ರಾಜಧಾನಿಯಿಂದ ಹೊರಟು ಹೊರಗಡೆ ಬರ್ತಾನೆ, ಮತ್ತೆ ತನ್ನ ಸಾರಥಿಗೆ ಹೇಳ್ತಾನೆ, ನೀನ್ ಯಾವ ಕಡೆ ಕೌರವರು ಹೋಗಿದಾರೋ ಆ ಕಡೆ ರಥವನ್ನ ತಗೊಂಡು ನಡಿ. ಅಂದ್ರೆ ಈಗ ರಥವನ್ನ ಓಡಿಸುವಂತ ಕೆಲಸ ಅರ್ಜುನನಿಗಲ್ವಾ, ಅದಕ್ಕೋಸ್ಕರ ಕೌರವರು ಯಾವ ಕಡೆ ಹೋಗಿದ್ದಾರೆ ಅಂತ ತಿಳ್ಕೊ, ಆ ಕಡೆನೆ ಈ ಒಂದು ರಥವನ್ನ ತಗೊಂಡು ಹೋಗು ಅಂತ ಹೇಳ್ತಾರೆ. ಇಲ್ಲಿ ಯಾವ ಕೌರವರು ವಿಜಯದ ಆಸೆಯನ್ನ ಇಟ್ಕೊಂಡು ಬಂದಿದಾರೋ ಅವರನ್ನೆಲ್ಲರನ್ನೂ ಗೆದ್ದು ಮತ್ತು ಅವರಿಂದ ಗೋವುಗಳನ್ನ ಪಡ್ಕೊಂಡು ನಾನು ಬಹಳ ಬೇಗ ಹಿಂದಿರುಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಉತ್ತರ. ಅಂದ್ರೆ ಅಷ್ಟೊಂದು ಅವನಲ್ಲಿ ಉತ್ಸಾಹ ಇದೆ, ಆಮೇಲೆ ನಾನು ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಅವನು ಮಾತಾಡ್ತಾ ಇದ್ದಾನೆ. ಆಗ ಪಾಂಡುನಂದನನಾದಂತಹ ಅರ್ಜುನ ಏನು ಮಾಡ್ತಾನೆ, ಉತ್ತರನ ಉತ್ತಮ ಜಾತಿಯ ಕುದುರೆಗಳ ಲಗಾಮನ್ನ ಸಡಿಲಿಸ್ತಾನೆ. ಅಂದ್ರೆ ಈಗ ರಥವನ್ನ ಓಡಿಸೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ ಓಡಿಸಿದ ತಕ್ಷಣ ಅವು ಗಾಳಿಯ ಜೊತೆ ಮಾತಾಡೋದಕ್ಕೆ ಶುರು ಮಾಡುತ್ತೆ, ಮತ್ತೆ ಆಕಾಶದಲ್ಲಿ ಹಾರಾಡ್ತಿದೆಯೇನೋ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಏನು, ಗಾಳಿ ಜೊತೆ ಮಾತಾಡೋದು ಅಂತಂದ್ರೆ ಏನು, ಅಷ್ಟು ಫಾಸ್ಟಾಗಿ ಓಡಿಸ್ತಾ ಇದ್ದಾನೆ. ಅದು ಭೂಮಿ ಮೇಲಿಲ್ಲ, ಭೂಮಿಯಿಂದ ಮೇಲುಗಡೆ ಅಂದರೆ ಆಕಾಶದ ಎತ್ತರದಲ್ಲಿ ಆರ್ತಾ ಇದೆಯೇನೋ. ಯಾಕಂದರೆ ಭೂಮಿ ಮೇಲೆ ಅಂತಂದರೆ ನಿಧಾನಕ್ಕೆ ಹೋಗುತ್ತೆ, ಅದು ನಮಗೆ ಗೊತ್ತಾಗುತ್ತೆ ಅದು ಹೋಗ್ತಾ ಇರೋದು. ಆದರೆ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂತಂದರೆ ಆಕಾಶದಲ್ಲಿ ಹೇಗೆ ಅದು ಹೋಗ್ತಾ ಇದ್ರು ಏನೋ ಅನ್ಸೋದಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅನ್ಸುತ್ತೋ ಆ ರೀತಿ ಅವನು ಓಡಿಸ್ತಾ ಇದ್ದಾನೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಉತ್ತರ ಮತ್ತೆ ಅರ್ಜುನನಿಗೆ ಮಹಾಬಲಿ ಕೌರವರ ಸೇನೆ ಕಾಣಿಸುತ್ತೆ. ಆ ವಿಶಾಲ ವಾಹಿನಿ ಆನೆಗಳು, ಕುದುರೆಗಳು ಮತ್ತೆ ರಥಗಳಿಂದ ತುಂಬಿತ್ತು. ಕರ್ಣ, ದುರ್ಯೋಧನ, ಕೃಪಾಚಾರ್ಯ, ಭೀಷ್ಮ ಮತ್ತೆ ಅಶ್ವತ್ಥಾಮನ ಸಹಿತ ಮಹಾನ್ ಧನುರ್ಧರರಾದಂತಹ ದ್ರೋಣರು ಅದರ ರಕ್ಷಣೆಯನ್ನ ಮಾಡ್ತಾ ಇದ್ರು. ಅದನ್ನ ನೋಡಿ ಉತ್ತರನ ರೋಮಗಳು ಎದ್ದು ನಿಂತ್ಕೊಳ್ಳುತ್ತೆ. ನೋಡಿ, ಈಗ ಅವನ ಪೌರುಷ ಎಲ್ಲ ಈಗ ಇಳಿದೋಗುತ್ತೆ. ಮನೇಲಿ ಹೇಗೆ ಮಾತಾಡಿದ್ದ ಹೆಂಗಸರ ಮುಂದೆ, ನಾನು ಯುದ್ಧನ ಗೆದ್ದು ಬಿಡ್ತೀನಿ, ನಾನು ಯುದ್ಧ ಮಾಡೋ ರೀತಿಯನ್ನು ನೋಡಿ ಅವರೆಲ್ಲ ಅರ್ಜುನನೇ ಬಂದಿದ್ದಾನೇನೋ ಅಂತ ತಿಳ್ಕೋಬೇಕು, ಆ ರೀತಿ ಈ ರೀತಿ ಅಂತೆಲ್ಲ ಎಷ್ಟೊಂದು ಕೊಚ್ಕೊಂಡಿರ್ತಾನೆ. ಆದರೆ ಇಲ್ಲಿ ಕೌರವರ ಸೈನ್ಯವನ್ನು ನೋಡಿ ಮತ್ತು ಆ ಕೌರವರನ್ನ ಕೃಪಾಚಾರ್ಯರು, ಭೀಷ್ಮ, ಅಶ್ವತ್ಥಾಮ ಇವರನ್ನೆಲ್ಲ ನೋಡಿದ ತಕ್ಷಣ ಅವನ ರೋಮಗಳು ಎದ್ದು ನಿಂತ್ಕೊಂಡ್ಬಿಡತ್ತೆ. ಮತ್ತು ಭಯದಿಂದ ವ್ಯಾಕುಲನಾಗಿ ಅವನು ಅರ್ಜುನನಿಗೆ ಹೇಳ್ತಾನೆ, ನಾನು ಕೌರವರ ಜೊತೆ ಹೋರಾಡೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಆ ಒಂದು ಯೋಗ್ಯತೆ ಇಲ್ಲ, ಆ ಒಂದು ಕ್ಷಮತೆ ಇಲ್ಲ. ನೀನು ನೋಡ್ತಿಲ್ವಾ, ನನ್ನ ಇಡೀ ರೋಮಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಈ ಸೇನೆಯಲ್ಲಂತೂ ಅಗಣಿತ ವೀರರು, ಅಂದರೆ ಏನು ಎಣಸೋದಕ್ಕೆ ಆಗದೆ ಇರುವಷ್ಟು ವೀರರು ಕಾಣಿಸ್ತಾ ಇದ್ದಾರೆ. ಏನೋ ಒಬ್ಬರೋ ಇಬ್ಬರೋ ಇದ್ರೆ ಹೇಗೋ ಮಾಡ್ಬೋದಿತ್ತು, ಆದರೆ ಇಲ್ಲಿ ಎಣಸೋದಕ್ಕೆ ಆಗದೆ ಇರುವಷ್ಟು ದೊಡ್ಡ ದೊಡ್ಡ ವೀರರು, ಯೋಧರು. ಅಂದರೆ ಏನು, ಯುದ್ಧದಲ್ಲಿ ಮಹಾರಥಿಗಳು. ಅದು ಯುದ್ಧ ಮಾಡೋದು ಅಂತಂದರೆ ಅವ್ರಿಗೆ ನೀರು ಕುಡ್ದಾಗೆ ಅಂತ ಹೇಳ್ತೀವಲ್ವ, ಅಂದರೆ ಅದರಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರತ್ತೆ. ಅಂಥ ಎಕ್ಸ್ಪೀರಿಯೆನ್ಸ್ ಇರುವಂಥವರೆಲ್ಲ ನಿಂತ್ಕೊಂಡಿದ್ದಾರೆ. ಇವ್ರ ಜೊತೆ ನಾನು ಯುದ್ಧ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅಂದರೆ ಇದು ಬಹಳ ಕಠಿಣವಾದಂಥ ಕೆಲಸ, ಆಗದೆ ಇರುವಂಥ ಮಾತಿದು ಅಂತ ಹೇಳ್ತಾನೆ. ದೇವತೆಗಳು ಕೂಡ ಇದನ್ನು ಎದುರಿಸೋದಕ್ಕೆ ಆಗೋದಿಲ್ಲ ಅಂತಂದಮೇಲೆ ನಾನಿನ್ನೂ ಬಾಲಕ, ಅಂದರೆ ಶಸ್ತ್ರಾಸ್ತ್ರದ ವಿಶೇಷ ಅಭ್ಯಾಸ ಇನ್ನೂ ನಾನು ಮಾಡಿಲ್ಲ. ಹಾಗಿದ್ಮೇಲೆ ನಾನೊಬ್ಬನೇ ಈ ಶಸ್ತ್ರವಿದ್ಯೆಗಳ ಪಾರಗಾಮಿ ವೀರರೊಡನೆ, ಅಂದರೆ ಏನು, ಶಸ್ತ್ರವಿದ್ಯೆಗಳಲ್ಲಿ ತುಂಬ ಪರಿಣಿತರಾಗಿರುವಂತಹ ಆ ವೀರರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ, ನಾನಿನ್ನೂ ಕಲಿತೇ ಇಲ್ಲ. ಅವರಾಗಲೇ ಎಷ್ಟೋ ಯುದ್ಧಗಳನ್ನು ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡಿರುವಂಥವ್ರು, ಅಂಥವ್ರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ, ಹೇಗೆ ಹೋರಾಡಲಿ. ಅದಕ್ಕೋಸ್ಕರ ಬೃಹನ್ನಳೆ, ನೀನು ಹಿಂದಿರುಗಿ ವಾಪಸ್ ನಡಿ, ಹೋಗೋಣ, ನಾವು ಇಲ್ಲಿರೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಬೃಹನ್ನಳೆ ಹೇಳ್ತಾಳೆ, ರಾಜಕುಮಾರ, ನೀನು ಸ್ತ್ರೀ ಪುರುಷರ ಮುಂದೆ ಅಂತಂದರೆ ಅಲ್ಲಿ ಮನೆಯಲ್ಲಿ ಹೆಂಗಸರು ಇದ್ರು, ಗಂಡಸರು ಇದ್ರು, ಅವ್ರ ಮುಂದೆ ನೀನು ಪುರುಷಾವತಾರದ ಬಗ್ಗೆ ಬಹಳ ಪ್ರಶಂಸೆಯನ್ನು ಮಾಡಿದ್ಯಾ, ಹೊಗಳ್ಕೊಂಡಿದ್ಯಾ ನಿನ್ನನ್ನು ನೀನು. ನಾನು ಹಾಗೆ ಮಾಡಿಬಿಡ್ತೀನಿ, ನಾನು ಹೀಗೆ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು
ಈಗ ನೀನು ಶತ್ರುಗಳ ಜೊತೆ ಹೋರಾಡೋದಕ್ಕೋಸ್ಕರನೇ ಮನೆಯಿಂದ ಬಂದಿದೀಯಾ. ಈಗ ಯುದ್ಧ ಯಾಕೆ ಮಾಡ್ತಾ ಇಲ್ಲ ನೀನು? ಯುದ್ಧ ಮಾಡಬೇಕು ಅಂತ ತಾನೇ ಬಂದಿದೀಯಾ, ಆದರೆ ಯುದ್ಧ ಮಾಡ್ತಾ ಇಲ್ವಲ್ಲ. ನೀನೇನಾದರೂ ಇವರನ್ನು ಪರಾಸ್ತಗೊಳಿಸ್ದೆ ಅಂತಂದರೆ, ಅವ್ರನ್ನ ಸೋಲಿಸ್ದೆ ಮನೆಗೆ ಹಿಂದಿರುಗಿ ಹೋದರೆ ಎಲ್ಲ ಸ್ತ್ರೀ ಪುರುಷರು ಸೇರಿಕೊಂಡು ನಿನ್ನನ್ನು ನೋಡಿ ನಗ್ತಾರೆ. ಏನೋ ದೊಡ್ಡದಾಗಿ ಕೊಚ್ಕೊಂಡ್ಬಿಟ್ನಲ್ಲಪ್ಪ ಇಲ್ಲಿ, ಆದರೆ ಅಲ್ಲಿ ನೋಡಿದ್ರೆ ಏನೂ ಮಾಡದೆ ವಾಪಸ್ಸು ಓಡಿ ಬಂದಿದ್ದಾನಲ್ಲ ಅಂತ ಅಂದ್ಕೊಳ್ತಾರೆ, ನಗುತ್ತಾರೆ. ನನಗೂ ಕೂಡ ಸೈರಂಧ್ರಿ ನಿನ್ನ ಸಾರಥ್ಯವನ್ನು ಮಾಡೋದಕ್ಕೆ ಹೇಳಿದಾಳೆ, ನಿನ್ನ ಸಾರಥಿಯಾಗಿರಬೇಕು ಅಂತ ಹೇಳಿದಾಳಲ್ವ. ಅದಕ್ಕೋಸ್ಕರ ಈಗ ಗೋವುಗಳನ್ನು ತಗೊಂಡು ನಗರಕ್ಕೆ ಹೋಗೋದೇ ನನ್ನ ಕೆಲಸ. ಅಂದರೆ ವಾಪಸ್ ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿದಾರಲ್ವಾ, ಈಗ ಆಗ ಮಾಡಲೇಬೇಕು. ನಾನು ನಿನ್ನ ಸಾರಥಿಯಾಗಿ ಆ ಕೆಲಸವನ್ನು ಮಾಡಬೇಕು. ಸೊ ಯುದ್ಧ ಮಾಡು, ಯಾಕೀಗೆ ನೀನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದೀಯಾ ಅಂತಂದ್ಬಿಟ್ಟು ಅರ್ಜುನ ಹೇಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.